2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗ್ಯದ. ಇದರಲ್ಲಿ ನಾನು ರಾಷ್ಟ್ರಪತಿಗಳು, ಆಮೇಲೆ ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ನನ್ನನ್ನು ಗುರುತಿಸಿ ನನಗೆ ಪದ್ಮಶ್ರೀ ಕೊಟ್ಟದ್ದಕ್ಕಾಗಿ ನಾನು ವೈಯಕ್ತಿಕ ಹಾಗೂ ನನ್ನ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬ ಆಭಾರಿ ಇದ್ದೇವೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಯನ್ನು ಮುಟ್ಟಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತ ಆಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. ಇವತ್ತಿನ ಸುಮಾರು ಈ ಸಂಸ್ಥೆಯಲ್ಲಿ 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದ್ದೇವೆ. 1,48,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯದ ಕೊರತೆ ಬಹಳ ಇತ್ತು, ಆರೋಗ್ಯ ಸೇವೆ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈಗ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ. ಮತ್ತು ಇದನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ಸ್ಯಾಟಲೈಟ್ ಹಾಸ್ಪಿಟಲ್ ಅಂತ ಗೋಕಾಕದಲ್ಲಿ, ಚಿಕ್ಕೋಡಿಯಲ್ಲಿ, ಅಂಕೋಲಾದಲ್ಲಿ, ಬೇರೆ ಸ್ಥಳದಲ್ಲಿ ನಾವು ಆಸ್ಪತ್ರೆಗಳನ್ನು, ಮಹಾರಾಷ್ಟ್ರದ ಚಂದಗಢದಲ್ಲಿ, ಪುಣಾದಲ್ಲಿ ನಾವು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದೇವೆ. ಬರುವ ವರ್ಷ ಹುಬ್ಬಳ್ಳಿಯಲ್ಲಿ 1,000 ಹಾಸಿಗೆ ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಕಾರ್ಯರೂಪದಲ್ಲಿ ಬಂದದ. ಅದರ ಜೊತೆಗೆ ಅಲ್ಲಿ ಸುತ್ತಮುತ್ತ ಸುಮಾರು ಶಿಗ್ಗಾಂವ್ ಇರ್ಬೋದು, ಬೇರೆ ಬೇರೆ ತಾಲೂಕಾ ಪ್ಲೇಸ್ದಲ್ಲಿ ನಾವು ಸ್ಯಾಟಲೈಟ್ ಹಾಸ್ಪಿಟಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಮಾಡಲಿಕ್ಕೆ ಯೋಜನೆಗಳನ್ನು ಹಾಕಿದ್ದೀವಿ. ಅದಕ್ಕೆ ಇಡೀ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಈ ಭಾಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇತ್ತು. 300 ಹಾಸಿಗೆ ಕ್ಯಾನ್ಸರ್ ಆಸ್ಪತ್ರೆ ಹೋದ ವರ್ಷ ಅದನ್ನು ಮಾನ್ಯ ರಾಷ್ಟ್ರಪತಿಗಳು ಬಂದು ಉದ್ಘಾಟನೆ ಮಾಡಿದ್ದು. ಇದು ಒಂದು ಬಹಳ ಮಹತ್ವದ ವಿಷಯ. ಅದಕ್ಕೆ ಓವರಾಲ್ ಈ ಸಂಸ್ಥೆ ಈ ಭಾಗದ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಮಾಡಿದ್ದಕ್ಕಾಗಿ ನನಗೆ ಇವತ್ತು ರಾಷ್ಟ್ರಪತಿಗಳು ನನ್ನನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟದ್ದು ಇಡೀ ನನ್ನ KLX ಸಮೂಹಕ್ಕೆ ಸೇರ್ತದ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ಗ್ರಾಮೀಣ ಪ್ರದೇಶದಿಂದ ಬಂದವರು, ಹಳ್ಳಿ ಒಂದು ಹಿಂದುಳಿದಿರ್ತಕ್ಕಂಥ ಹಳ್ಳಿ ಸಂಸ್ಥೆಯನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇದರ ಹಿಂದೆ ತಮ್ಮ ಶ್ರಮ, ಒಂದು ಛಲ, ಒಂದು ಸಾಧನೆ ಅಥವಾ ಕೌಟುಂಬಿಕ ಪರಿಸರ ಯಾವ ರೀತಿ ಪ್ರೇರಣೆ ನೀಡ್ತದೆ? ಮೊದಲನೇದು, ನಮ್ಮ ಮನೆಯಲ್ಲಿ ಮೊದಲಿಂದನೂ ಶಿಕ್ಷಣದ ವಾತಾವರಣ ಇತ್ತು. 1946ರಲ್ಲಿ ನಮ್ಮ ತಂದೆಯವರು ಒಂದು ಸಣ್ಣ ನಮ್ಮ 3,000 ಜನಸಂಖ್ಯೆಯಲ್ಲಿ ಒಂದು ಹೈಸ್ಕೂಲ್ ಅನ್ನು ಪ್ರಾರಂಭ ಮಾಡಿ ಇವತ್ತು ಆ ಭಾಗದಲ್ಲಿ ಶಿಕ್ಷಣ ಪ್ರಸಾರವನ್ನು ಮಾಡಿದ್ದು, ಅದರ ಪರಂಪರ ನಾವು ಇವತ್ತು ಮುಂದುವರೆದಿದ್ದೀವಿ. ಅದರ ಜೊತೆಗೆ ಆರೋಗ್ಯ, ನನ್ನ ಹಿರಿಯ ಅಣ್ಣ ಈ ಸಂಸ್ಥೆ ಚೇರ್ಮನ್ರಾಗಿದ್ರು. 54 ವರ್ಷದಲ್ಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಮೇಲೆ ನನಗೆ ಈ ಭಾಗದ ಎಷ್ಟೋ ಜನ ಆರೋಗ್ಯ ಸೇವೆ ಇಲ್ಲದ ಜನ ತಿರ್ಕೊಳ್ತಾ ಇದ್ದಾರಲ್ಲ, ಅದು ಮಾನಸಿಕವಾಗಿ ನನಗೆ ಇಲ್ಲ, ಈ ಭಾಗಕ್ಕೊಂದು ಉತ್ತಮವಾದ ಆರೋಗ್ಯದ ಸೇವೆ ಕೊಡ್ಬೇಕಂತ ತಿಳ್ಕೊಂಡು ನಾನು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದೆ. ಇದ್ರ ಜೊತೆಗೆ ನಾನು ಸಹಕಾರಿ ಸಂಘ, ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು, ಸಹಕಾರಿ ಮಹಿಳಾ ಬ್ಯಾಂಕ್ ಇರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಇವೆಲ್ಲ ಸಹಕಾರ ತಳದ ಮೇಲೆ ಸುಮಾರು 50 ವರ್ಷ ಆಯ್ತು ಸಹಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಸಹಕಾರ ತಳದ ಮೇಲೆ ನಡೆಯುವ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿ ನಂಬರ್ 1 ಸಕ್ಕರೆ ಕಾರ್ಖಾನೆಯಾಗಿ ಇವತ್ತು ಗುರುತಿಸಲ್ಪಟ್ಟಿದ್ದಾರೆ. ಅದರ ಜೊತೆಗೆ ಮಹಿಳಾ ಬ್ಯಾಂಕ್ನು ಇಡೀ ಕರ್ನಾಟಕದಲ್ಲಿ ಒಂದು ಉತ್ತಮವಾದ ಮಹಿಳಾ ಬ್ಯಾಂಕ್ ಇವತ್ತು ಚೆನ್ನಾಗಿ ನಡೀತಾ ಇದೆ. ಅದರ ಜೊತೆಗೆ ಬೇರೆ ಬ್ಯಾಂಕ್ಗಳು ನಾನು ನಡೆಸ್ತಾ ಇದ್ದೀನಿ. ಅದಕ್ಕೆ ಸಹಕಾರ, ಮನೆಯಲ್ಲಿನ ವಾತಾವರಣ ಸಹಕಾರ ಇರೋದ್ರಿಂದ ಸಹಕಾರ ಮತ್ತು ಆರೋಗ್ಯ ಮತ್ತು ಶಿಕ್ಷಣದ ಆ ಪರಂಪರೆಯನ್ನು ನಾನು ಮುಂದುವರೆಸಿದ್ದೀನಿ. ವೈಯಕ್ತಿಕ ನನಗೆ ಈ ಸಂಸ್ಥೆ ಚೇರ್ಮನ್ ಆಗ್ಲಿಕ್ಕೆ ಎಲ್ಲರೂ ಹಿರಿಯರು ಆಶೀರ್ವಾದ ಮಾಡಿದ್ರು. ಈಗಿನ ಆಡಳಿತ ಮಂಡಳಿ ಯಾವಾಗಲೂ ಸಹಕಾರ ಮಾಡಿದ್ರು. ಇಲ್ಲಿ ಕೆಲಸ ಮಾಡೋ ಎಲ್ಲ ಶಿಕ್ಷಕರು
ಅಂದ್ರೆ ಇದೊಂದು ಕುಟುಂಬ ಅಂತ ತಿಳ್ಕೊಂಡು ನಾವು ಸಂಸ್ಥೆ ನಡೆಸೋದ್ರಿಂದ ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗ್ಯದ ಅಂತ. ಸರ್, ಆ ಭಾಗದೊಳಗ ಆರಂಭದೊಳಗೆ ಈಗೆಲ್ಲ ಸಕ್ಕರೆ ಕಾರ್ಖಾನೆಗಳು ಬಹಳ ಆಗಿವೆ. ಚಿಕ್ಕೋಡಿಗೆ ಇದ್ದಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಏಕಮಾತ್ರ ಇತ್ತು ಆ ಸಂದರ್ಭದಲ್ಲಿ. ಅದು ರೈತರ ಜೊತೆ ಬಹಳ ಅವಿನಾಭಾವ ಸಂಬಂಧನ ಹೊಂದಿರತಕ್ಕಂಥದ್ದು. ರೈತರ ಹಿನ್ನೆಲೆ ಒಳಗೆ ಸಕ್ಕರೆ ಕಾರ್ಖಾನೆ ಇವತ್ತು ಯಾವ ಮಟ್ಟದಲ್ಲಿ ಕೆಲಸ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರೋದು ಒಂದೇ ಇತ್ತು. ಎರಡನೇದ್ದು ಸಕ್ಕರೆ ಕಾರ್ಖಾನೆ 1973-74ರಲ್ಲಿ ನಮ್ಮ ಹಿರಿಯ ಅಣ್ಣನ ಸದಾನಂದ ಕೋರೆಯವರ ಮುಖಂಡತ್ವದಲ್ಲಿ ರೈತರು ಸುಮಾರು 35,000 ರೈತರು ಅದರ ಶೇರ್ ಹೋಲ್ಡರ್ ಇದ್ದಾರೆ. ಆ ಸಹಕಾರಿ ತಳದ ಮೇಲೆ ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗಿ ಇವತ್ತು ಆ ಸಕ್ಕರೆ ಕಾರ್ಖಾನೆ ಸಂಪೂರ್ಣ ಸಕ್ಕರೆ ಕಾರ್ಖಾನೆ ಅಂದ್ರೆ 10,000 ಕೆಪಾಸಿಟಿ ಕಾರ್ಖಾನೆ, 22 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ, 2 ಲಕ್ಷ ಮೇಲ್ಪಟ್ಟ ಇಥನಾಲ್ ಅನ್ನು ಮಾಡೋ ಸಂಪೂರ್ಣ ಸಕ್ಕರೆ ಕಾರ್ಖಾನೆ ಆಗಿ ರೈತರಿಗೆ ಒಂದು ಉತ್ತಮವಾದ ಕಬ್ಬಿನ ದರ ಕೊಡೋದ್ ಜೊತೆಗೆ ರೈತದ ಉತ್ತಮ ಸಂಬಂಧ ಇಟ್ಕೊಂಡಿದ್ದು, ಸಹಕಾರ ತಳದ ಮೇಲೆ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಇದು ಅಂಗಡಿಗಳು ಇರ್ಬೋದು ಅಥವಾ ರಾಸಾಯನಿಕ ಬೀಜದು ಇರ್ಬೋದು, ಇದೆಲ್ಲ ಸಹಕಾರಿ ತಳದ ಮೇಲೆ ಕೊಡೋದ್ರಿಂದ ರೈತರಿಗೆ ಒಂದು ಉತ್ತಮವಾದ ಗುಣಾತ್ಮಕವಾದ ಬೀಜ ಮತ್ತು ರಸಗೊಬ್ಬರ ಸಿಗೋದ್ರಿಂದ ಮತ್ತು ಅತಿ ಕಮ್ಮಿ ದರದಲ್ಲಿ ಅದಕ್ಕೆ ಇದೊಂದು ರೈತರ ಸೇವೆ ಮಾಡೋದು ನನಗೆ ಅದು ಪರಂಪರ ಬಂದ್ಬಿಟ್ಟದ. ಬೆಲೆಗಳ ದಾಖಲಾಟ ಮೊದಲಿಂದ ನಡೆದಿದೆ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಬಗ್ಗೆ. ನಮ್ಮ ಕಾರ್ಖಾನೆಯ ಬೆಲೆಗಳ ಬಗ್ಗೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ತಾ ಇದೆ? ಇಲ್ಲ, ನಮ್ಮ ಕಾರ್ಖಾನೆ ಈ ದೇಶದೊಳಗೆ ಕರ್ನಾಟಕದಲ್ಲಿ ಉತ್ತಮವಾದ ರೈತರಿಗೆ ಕಬ್ಬಿನ ಬೆಲೆ ಕೊಡ್ತಾ ಇದ್ದೀವಿ. ರೈತರು ಅಷ್ಟೇ ಅಲ್ಲ, ಸಂಪೂರ್ಣ ರೈತರಿಗೆ ಆರೋಗ್ಯದ ವಿಮಾ ಮಾಡಿದ್ದೀವಿ. ರೈತರು ತಿರ್ಕೊಂಡ್ರ ಅವ್ರಿಗೆ ವಿಮಾ ಸಿಗುವಂತ ವ್ಯವಸ್ಥೆ ಮಾಡಿದ್ದೀವಿ. ಕಾರ್ಮಿಕರಿಗೆ ತಿರ್ಕೊಂಡ್ರೆ ವಿಮಾ ಸಿಗುವ ವ್ಯವಸ್ಥೆ ಮಾಡಿದ್ದೀವಿ. ಅಂದ್ರೆ ಸಂಪೂರ್ಣ ರೈತರ ಜವಾಬ್ದಾರಿ ನಾವು ಆ ಕಾರ್ಖಾನೆಯಿಂದ ಮಾಡ್ತಾ ಇದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದ ಕೆಲಸ ಮಾಡಿರ್ತಕ್ಕಂಥ ತಮಗೆ ಅನೇಕ ಸವಾಲುಗಳು ಎದುರಾಗುವ ಸಾಧ್ಯತೆಗಳು ಇರ್ತಿರ್ತವೆ. ಆ ರೀತಿ ಸವಾಲುಗಳನ್ನ ತಾವು ಯಾವ ರೀತಿ ಎದುರಿಸಿದ್ರು? ಅಲ್ಲ, ಸವಾಲು ನೋಡಿ, ಜೀವನದಲ್ಲಿ ಸವಾಲು ಇದ್ದೇ ಇರೋದ. ಆ ಸವಾಲುಗಳನ್ನು ಸಂಪೂರ್ಣ ಎದುರಿಸೋದು ಇದೊಂದು ಸಮಾಜದ ನಮ್ಮದು ಶೈಲಿ. ಅದನ್ನ ನಾನು ಅದನ್ನು ಎಷ್ಟೋ ನನಗೆ ಸಮಸ್ಯೆ ಬಂದ್ರು ನಾನು ಹಿಂದೆ ಸರಿ ಇಲ್ದ ಈ ನನ್ನ ಏನು ಒಂದು ಕಾರ್ಯ ಐತಿ ಮುಂದುವರಿಸಿದನು. ಇವತ್ತು ನಾನು ಮುಂದುವರಿಸ್ತಾ ಇದ್ದೀನಿ. ಶೈಕ್ಷಣಿಕವಾಗಿ ಮಾತಾಡೋದು ತಾವೆಲ್ಲ ಮೌಲ್ಯಗಳ ಜೊತೆ ಇಟ್ಟುಕೊಂಡು ಬೆಳೆದವರು, ತಮ್ಮ ಸಂಸ್ಥೆಯಿಂದ ಮೌಲ್ಯಗಳನ್ನು ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಕೊಡ್ತಾ ಇದ್ದಾರೆ. ಆಧುನಿಕ ಸಂದರ್ಭದೊಳಗ ಒಂದು ಕೂಗಿದೆ, ಆಧುನಿಕ ಶಿಕ್ಷಣ ವ್ಯವಸ್ಥೆ ವ್ಯಾಪಾರೀಕರಣ ಆಗಿ ಮೌಲ್ಯಗಳು ಕುಸಿದೋಗಿದ್ದಾವ ಅಂತ ತಿಳ್ಕೊಂಡು ಒಂದು ನೋವಿನ ಮಾತನ್ನು ಕೇಳುತ್ತಾರೆ. ಅಲ್ಲ, ಅದು ಸತ್ಯವಾದ ವಿಷಯ. ಆದ್ರ ಈ ಸಂಸ್ಥೆ ಪ್ರಜಾಪ್ರಭುತ್ವದಲ್ಲಿದೆ. ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ 110 ವರ್ಷ ಆಯ್ತು. ಶಿಕ್ಷಣ ಪ್ರಸಾರಕ್ಕಾಗಿ ಹುಟ್ಟಿದ್ದದ, ಹಣ ಮಾಡ್ಲಿಕ್ಕೆ ಹುಟ್ಟಿದ್ದಿಲ್ಲ. ಈಗೇನಾಗಿದೆ, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಕುಟುಂಬ ಶಿಕ್ಷಣ ಸಂಸ್ಥೆ ಆಗಿದಾವೆ. ಕುಟುಂಬ ಶಿಕ್ಷಣ ಸಂಸ್ಥೆ ಆದ್ಮೇಲೆ ವೈಯಕ್ತಿಕ ಇಂಟ್ರೆಸ್ಟ್ ಆಗ್ತದೆ. ಇಲ್ಲಿ ವೈಯಕ್ತಿಕ ಇಂಟ್ರೆಸ್ಟ್ ಯಾರ್ದಿಲ್ಲ. ಇಲ್ಲಿ ಸಮಾಜದ ಇಂಟ್ರೆಸ್ಟ್, ಸಮಾಜಕ್ಕೆ ಶಿಕ್ಷಣ ಕೊಡೋದು, ಸಮಾಜದ ಆರೋಗ್ಯ ಸೇವೆಯನ್ನು ಕೊಡೋದು ತಿಳ್ಕೊಂಡು ಈ ಸಂಸ್ಥೆ ಇವತ್ತಿನ ತನಕ ಬೆಳೆದದ. ಮತ್ತು ವ್ಯಾಪಾರೀಕರಣ ಆದದ್ದು ಬೇರೆ ಇರ್ಬೋದು, ಆದ್ರೆ ಈ ಸಂಸ್ಥೆ ಹೇಳಿದಿಲ್ಲ, ಇಲ್ಲಿ ಮಾಲೀಕರು ಯಾರಿಲ್ಲ, ಮಾಲೀಕರಣ ಸಮಾಜ. ಅದಕ್ಕೆ ಇರೋದ್ರಿಂದ ಇದಕ್ಕೆಂದು ವ್ಯಾಪಾರೀಕರಣ ಆಗುವ ಪ್ರಶ್ನೆ ಇಲ್ಲ. ಮುಂದಿನ ನಿರ್ಧಾರಗಳು ನಾನೀಗ 80 ವರ್ಷ ಬರ್ತಾ ಇದ್ದಾವೆ ನನಗೆ. ನಾನು ಈ ಸಂಸ್ಥೆಯಿಂದ ಈಗ ರಿಟೈರ್ ಆಗಿದ್ದೀನಿ. ಮುಂದೆ ಹಂಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ನನ್ನ ಜೀವ ಇರತಕ್ಕ ಸಮಾಜ ಸೇವೆ ಮಾಡ್ತೀನಿ.